ಆಕಸ್ಮಿಕವಾಗಿ ಬಾವಿಗೆ ಬಿದ್ದು ಹೊರ ಜಗತ್ತಿನ ಸಂಪರ್ಕ ಇಲ್ಲದೆ ಸತತ 3 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದಂತಹ 62 ವರ್ಷದ ವ್ಯಕ್ತಿಯೊಬ್ಬರು ಪವಾಡ ಸದೃಶ್ಯವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದಿ ಉಡುಪಿಯ ಕಮಲಾಕಟ್ಟಿಯ ನಿವಾಸಿ ಶ್ರೀನಿವಾಸ ಆಚಾರ್ಯ ಈ ಮೃತ್ಯುಂಜಯ ಸಾಹಸಿ. ಒಬ್ಬಂಟಿಯಾಗಿರುವಂತಹ ಶ್ರೀನಿವಾಸ ಆಚಾರ್ಯ ಅವರಿಗೆ ಕಳೆದ 2 ತಿಂಗಳ ಹಿಂದೆ ಆರೋಗ್ಯ ಸಮಸ್ಯೆ ಕಾಡಿದ್ದು ಬಳಿಕ ಗುಣಮುಖ ಹೊಂದಿದ್ರು. ತನ್ನ ಮನೆ ಮುಂದಿನ 10 ಅಡಿ ಅಗಲ ಹಾಗೂ 20 ಅಡಿ ಆಳದ ಬಾವಿಗೆ ಕಸ ಬಿದ್ದು ಪಂಪ್ ಮೂಲಕ ನೀರು ಸರಿಯಾಗಿ ಬಾರದ ಕಾರಣ ಕಳೆದ ಶನಿವಾರ ಸಂಜೆ ಶ್ರೀನಿವಾಸ್ ಅವರು ತಮ್ಮ ಮನೆಯ ಮುಂದಿನ 20 ಅಡಿ ಆಳದ ಬಾವಿಯಿಂದ ಪಂಪ್ನ ಫುಟ್ಬಾಲ್ ಪೈಪ್ ಎಳೆಯಲು ಪ್ರಯತ್ನಿಸ್ತಾ ಇದ್ರು. ಈ ವೇಳೆ ಹಗ್ಗ ತುಂಡಾದ ಪರಿಣಾಮ ಆಯತಪ್ಪಿ ಬಾವಿಯೊಳಗೆ ಬಿದ್ದಿದ್ದಾರೆ. ಒಬ್ಬಂಟಿಯಾಗಿ ವಾಸವಿದ್ದ ಅವರ ಕಿರುಚಾಟ ಯಾರಿಗೂ ಕೇಳಿಸಲಿಲ್ಲ. ನೀರಿನಲ್ಲಿ ಮುಳುಗ್ತಾ ಇದ್ದ ಅವರಿಗೆ ಅದೃಷ್ಟವಶಾತ್ ಪಂಪ್ನ ಪೈಪ್ ಹಾಗೂ ಹಗ್ಗ ಸಿಕ್ಕಿದ್ದು ಅದನ್ನ ಬಿಗಿಯಾಗಿ ಹಿಡಿದುಕೊಂಡೇ 3 ದಿನಗಳ ಕಾಲ ನೀರಿನಲ್ಲೇ ನಿಂತಿದ್ರು. ಇನ್ನು ಶ್ರೀನಿವಾಸ ಆಚಾರ್ಯರು ಬದುಕಿ ಬರಲು ಅವರ ಪರಿಚಯಸ್ಥ ಗಣೇಶ್ ಎಂಬುವವರ ಸಮಯ ಪ್ರಜ್ಞೆ ಕಾರಣ ಆಯಿತು. ಶ್ರೀನಿವಾಸ್ ಅವರಿಗೆ ನೀಡಿದ್ದ ಗ್ಯಾಸ್ ಸಿಲಿಂಡರ್ ಮರಳಿ ಪಡೆಯಲು ಗಣೇಶ್ ಕರೆ ಮಾಡಿದಾಗ ಫೋನ್ ಸ್ವೀಕರಿಸಿರಲಿಲ್ಲ. ಗ್ಯಾಸ್ ಏಜೆನ್ಸಿಯವರು ಮನೆಗೆ ಹೋದಾಗ್ಲೂ ಅವರು ಸಿಕ್ಕಿರಲಿಲ್ಲ. ಇದರಿಂದ ಸಂಶಯಗೊಂಡ ಗಣೇಶ್ ಅವರು ಸ್ಥಳೀಯರಿಗೆ ಪರಿಶೀಲಿಸಲು ತಿಳಿಸಿದ್ರು. ಬಾಡಿಗೆ ಮನೆಯವರು ಹುಡುಕಾಡಿದಾಗ ಬಾವಿಯೊಳಗೆ ನಿತ್ರಣಗೊಂಡ ಸ್ಥಿತಿಯಲ್ಲಿ ಆಚಾರ್ಯರು ಪತ್ತೆಯಾದ್ರು. 3 ದಿನಗಳಿಂದ ಆಹಾರವಿಲ್ಲದೆ ಅತ್ಯಂತ ನಿತ್ರಣಗೊಂಡಿದ್ದ ಆಚಾರ್ಯರಿಗೆ ಸ್ವಂತ ಮೇಲಕ್ಕೆ ಬರಲು ಕೂಡ ಸಾಧ್ಯ ಆಗಲಿಲ್ಲ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಲೀಡಿಂಗ್ ಫೈರ್ ಫೈಟರ್ಗಳಾದ ಸತೀಶ್, ಅಶ್ವಿನ್, ಸನಿಲ್, ಚಾಲಕ ಭರತ್ ಹಾಗೂ ತಂಡದವರು ಬಾವಿಯೊಳಗೆ ಇಳಿದು ಅವರನ್ನ ಸುರಕ್ಷಿತವಾಗಿ ಮೇಲೆತ್ತಿದ್ರು. ಇನ್ನು ತಕ್ಷಣವೇ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಇದೀಗ ಅವರು ಚೇತರಿಸಿಕೊಂಡಿದ್ದಾರೆ. ಪವಾಡ ಸದೃಶ್ಯವಾಗಿ ಬದುಕಿ ಬಂದಿರುವ ಶ್ರೀನಿವಾಸ ಆಚಾರ್ಯರು ಸೋಮವಾರ ಆಸ್ಪತ್ರೆಯಿಂದ ಮನೆಗೆ ಹಿಂದಿರುಗಲಿದ್ದಾರೆ.